ಇವತ್ತು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಏನು ಅಡುಗೆ ಅಂತ ಕೇಳ್ತೀರಾ? ಅದೇನು ಅಂತ ನಿಮ್ಗೆ ಗೊತ್ತಾಗಲ್ಲ, ಕಲ್ಸಿದ ಮೇಲೆ ಗೊತ್ತಾಗುತ್ತೆ ಏನು ಅಂತ. ಶೆಫ್ ಮೀನ್ ಏನಿದು ಅಂತ ಯಾರಿಗೂ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಕುಕ್ಕರ್ ಹತ್ರ ಆಟ ಆಡೋದೇ ಡೇಂಜರ್ ಗುರು. ಚಾಕು ತೊಗೊಂಡು ಕುಕ್ಕರ್ ಹತ್ರ ಆಟ ಆಡೋದೇ ಡೇಂಜರು. ವಿಸಿಲ್ ತೆಗೆಯೋದು ನೋಡೋಣ. ರೈಸ್ ತೆಗೆಯೋಣ ಬನ್ನಿ. ದಮ್ಗಿನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಆಗಿರುತ್ತಾ ಆಗಿರಲ್ವಾ ಗೊತ್ತಿಲ್ಲ. ಸೂಪರ್ ಆಗಿದೆ ಇವರು. ರೈಸು ಸೂಪರ್ ಆಗಿದೆ, ಸೂಪರಾಗಿದೆ. ಪ್ಲೇಟ್ ಆನ್ ಟೈಮ್. ನಾನು ಕಾಣಿಸ್ತಿರ್ಬೋದು, ಕಾಣಿಸ್ತೀನ? ಎಸ್. ಬನ್ನಿ ಅವನ ರೈಸು, ಪ್ಲೇಟು ಮತ್ತು ಇದೇನಿದು ಏನು ಗೊತ್ತು ಅಂತ ಕಮೆಂಟ್ ಮಾಡಿ. ಏನಿರ್ಬೋದು ಇದು, ಏನು ಹಿಂಗಾಗಿದೆ ನನಗೂ ಗೊತ್ತಿಲ್ಲ ಗುರು. ಕಲಿಸೋದ್ರೇ ಗೊತ್ತಾಗೋದು ಹಿಂಗಾಗುತ್ತೆ ಅಂತ. ಬನ್ನಿ ಅವನ ಕಲಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ. ರೈಸ್ ಹಾಕೋತಾ ಇದ್ದೀನಿ ಪ್ಲೇಟ್ಗೆ. ಬಿಸಿ ಬಿಸಿ ಸಾಕಾಗಿ ಬಂದಿದೆ. ನೀರು ನೀಟಾಗಿ ಹಾಕಿದ್ದೆ. ಬನ್ನಿ ನೋಡೋಣ. ತೊಗೊಳ್ತಾ ಇದ್ದೀನಿ. ಹೆಂಗೆ ಬಂದಿದೆ ಗೊತ್ತಿಲ್ಲ, ಯೂಟ್ಯೂಬ್ ನೋಡಿ ಮಾಡಿರೋದು. ಗೊಜ್ಜು ಟೈಪು ಕರ್ರಕ್ಕಿದೆ. ಹೆಂಗೆ ಕಾಣಿಸುತ್ತೆ. ಕಲಿಸ್ತಾ ಇದ್ದೀನಿ. ಬ್ಲ್ಯಾಕ್ ರೈಸ್ ಯಾವತ್ತನ್ನ ತಿಂದಿದ್ದೀರಾ? ನನ್ನ ಹತ್ರ ರೆಸಿಪಿ ಕೇಳಿ ಹೇಳ್ತೀನಿ, ಸೂಪರಾಗಿರುತ್ತೆ. ನಮಗೆಲ್ಲ ಸ್ಪೂನ್ ಸೆಟ್ ಆಗೋಲ್ಲ, ಸೊ ಕೈಯಲ್ಲೇ ಕಲಿಸ್ತೀನಿ. ಬಿಸಿ ಇದೆ. ಇದೇ ಇವತ್ತಿನ ಸ್ಪೆಷಲ್ ಬ್ಲ್ಯಾಕ್ ರೈಸ್. ಟೇಸ್ಟು ಹೆಂಗಿದೆಯೋ ಗೊತ್ತಿಲ್ಲ, ತಿನ್ಬಿಟ್ಟು ಹೇಳ್ತೀನಿ ನಾನು. ಹೆಂಗಿದೆ ಗೊತ್ತಿಲ್ಲ ಬ್ಲ್ಯಾಕ್ ರೈಸು. ಟೇಸ್ಟ್ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ರೈಸ್ನ, ಹೆಂಗಿದೆಯೋ ಗೊತ್ತಿಲ್ಲ. ಬನ್ನಿ ತಿನ್ನೋಣ. ಗುರು ಸಕ್ಕತ್ತಾಗಿದೆ ಗುರು. ಇದು ನನ್ನ ಸ್ಪೆಷಲ್ ರೆಸಿಪಿ. ನಿಮಗೇನು ಇದು ನನ್ನ ಸ್ಪೆಷಲ್ ರೆಸಿಪಿ. ಈ ಥರ ರೆಸಿಪಿ ಬೇಕು ಅಂದರೆ, ಇದೆಲ್ಲ ಬ್ಯಾಚುಲರ್ಸ್ಗೂ ರೆಸಿಪಿ ಬೇಕು ಅಂದರೆ ಬೇಗ ಈ ವಿಡಿಯೋನ 3 ಮಿಲಿಯನ್ ಮಾಡಿ ರೆಸಿಪಿ ಮಾಡ್ತೀನಿ ವಿಡಿಯೋ. ಈ ಬ್ಲ್ಯಾಕ್ ರೈಸ್ ರೆಸಿಪಿ ಬೇಕು ಅಂದರೆ ವಿಡಿಯೋನ 3 ಮಿಲಿಯನ್ ಓಡಿಸಿ ಆಮೇಲೆ ರೆಸಿಪಿ ಕಾಡ್ತೀನಿ.